ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೃದುವಾಗಿ ಹತ್ತಿಯಂತೆ ತುಂಬ ಸಾಫ್ಟಾಗಿರುವಂಥ ಬೇಳೆ ಒಬ್ಬಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊನ್ನೆ ಯುಗಾದಿ ಹಬ್ಬಕ್ಕೆ ಬೇಳೆ ಒಬ್ಬಟ್ಟು ಮಾಡಿದ್ದೆ, ಹಾಗೆ ವಿಡಿಯೋನ ಮಾಡಿ ಶೇರ್ ಮಾಡೋಣ ಅಂತಂದ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ. ಸೊ ಮಹಾರಾಷ್ಟ್ರ ಕಡೆ ಪುರನ್ ಪೋಳಿ ಅಂತ ಕರೆಸ್ಕೊಳ್ಳೋವಂಥ ಬೇಳೆ ಒಬ್ಬಟ್ಟು ಮೃದುವಾಗಿ ಹತ್ತಿ ಥರ ತುಂಬ ಸಾಫ್ಟಾಗಿ ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡ್ಬೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ಗೆ 1 ಪಾವಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. 1 ಪಾವಷ್ಟು ತೊಗರಿಬೇಳೆನ ತೊಗೊಂಡು ಕರೆಕ್ಟಾಗಿ ನಾವು ಮೆಷರ್ಮೆಂಟಲ್ಲಿ ಮಾಡಿದ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ ಒಬ್ಬಟ್ಟು. ಇದನ್ನು 2 ಸಲ ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳೆದಿಟ್ಕೊಳ್ತಾ ಇದ್ದೀನಿ. ಸೊ ಬೇಳೆನ ಚೆನ್ನಾಗಿ ತೊಳೆದಿದ್ದಾದಮೇಲೆ ಈಗ ನಾನಿಲ್ಲಿ ಮೊದಲೇ ಪಾತ್ರೆಗೆ ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಒಂದು ಪಾತ್ರೆಗೆ ನಾನಿಲ್ಲಿ 3/4 ಭಾಗದಷ್ಟು ನೀರನ್ನು ಹಾಕಿ ಆ ನೀರು ಕುದಿ ಬರೋವಾಗ ತೊಳೆದಿಟ್ಟಿರೋ ಅಂಥ ತೊಗರಿ ಬೇಳೆನ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಬೇಳೆನ ನಾವು ಇಲ್ಲಿ ಕರೆಕ್ಟಾಗಿ ಒಂದು ಹದವಾಗಿ ನಾವು ಬೇಯಿಸ್ಕೋಬೇಕಾಗುತ್ತೆ. ಬೇಳೆ ಬೇಯೋವರೆಗೂ ನಾವಿಲ್ಲಿ ಹಿಟ್ಟನ್ನು ಕಲಸಿಟ್ಕೊಳ್ಳೋಣ. ನಾನಿಲ್ಲಿ ಒಬ್ಬಟ್ಟಿಗೆ 1 ಪಾವಷ್ಟು ತೊಗರಿ ಬೇಳೆಗೆ 1.5 ಪಾವ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಒಂದು ಕರೆಕ್ಟ್ ಮೆಷರ್ಮೆಂಟ್ ಹಾಕಿದ್ರೆ ನಾವು ತುಂಬಾ ಟೇಸ್ಟಿಯಾಗಿ ಹಾಗೆ ತುಂಬ ಸಿಂಪಲಾಗಿ ಈಸಿಯಾಗಿ ನಾವು ಒಬ್ಬಟ್ಟನ್ನು ಮಾಡ್ಬೋದು. ಹಾಗೆ 1.5 ಸ್ಪೂನ್ ಆಗುವಷ್ಟು ಅರಿಶಿನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿಟ್ಕೊಳ್ಳೋಣ. ನಾವು ಬೇಳೆ ಬೇಯಿಸ್ಕೊಂಡು ಬೆಲ್ಲ ಪುಡಿ ಮಾಡಿಕೊಂಡು ಹಾಗೆ ನಾವು ಒಬ್ಬಟ್ಟು ಸಾರೆಲ್ಲನೂ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಹಿಟ್ಟನ್ನು ಚೆನ್ನಾಗಿ ನಾದಿ ನಾವು ಕಲಸಿಟ್ರೆ ಸುಮಾರು 1 ರಿಂದ 1.5 ಅವರ್ ನಾವು ಇವಾಗ 1 ರಿಂದ 1.5 ಗಂಟೆ ಹೊತ್ತು ಹಿಟ್ಟನ್ನು ಚೆನ್ನಾಗಿ ನೆನೆಯೋಕ್ಕೆ ಬಿಡಬೇಕು. ಆಗ ಒಬ್ಬಟ್ಟು ತುಂಬಾ ಸಾಫ್ಟಾಗಿ ಬರುತ್ತೆ, ಪುಡಿ ಆಗೋದಿಲ್ಲ. ಹಿಟ್ಟನ್ನು ನೋಡಿ ಈ ಥರ ಕಲಸಿಟ್ಕೋಬೇಕು. ಸೊ ಈ ಥರ ಸಾಫ್ಟಾಗಿ ಬರೋ ಥರ ಎಣ್ಣೆ ಹಾಕಿ ಸುಮಾರು 1 ರಿಂದ 1.5 ಅವರ್ ನಾವು ಇವಾಗ ಇದನ್ನು ನೆನೆಯೋಕ್ಕೆ ಬಿಡೋಣ. ಸೊ ಇದು ನೆನೆಯೋವರೆಗೂ ನಾವು ಬೇಳೆ ಬೇಯಿಸ್ಕೊಂಡು ಸಾರು ಮಾಡಿಟ್ಕೊಂಡು ಬೇರೆ ನಾವು ಅಡುಗೆ ಎಲ್ಲನೂ ರೆಡಿ ಮಾಡ್ಕೋಬೋದು. ಇವಾಗ ಇಲ್ಲಿ ಬೇಳೆ ಕೂಡ ಬೇಯಿಸ್ಕೊಳ್ಳೋ ಅಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ಗಟ್ಟಿಯಾಗಿನೂ ಇಲ್ದಿರ, ತುಂಬ ಪುಡಿಯಾಗಿನೂ ಇಲ್ದಿರ ಬೇಳೆ ಒಂದು ಹದವಾಗಿ ನಾವು ಬೇಯಿಸ್ಕೋಬೇಕು. ಚೆನ್ನಾಗಿ ಬೇಳೆ ಸಾಫ್ಟಾಗಿದೆ. ಇವಾಗ ಇದರಲ್ಲಿರೋ ಬೇಳೆನ ಸಪ್ರೇಟ್ ಮಾಡಿ ನೀರನ್ನು ಸಪ್ರೇಟ್ ಮಾಡಿ ಅದೇ ನೀರಿನಲ್ಲಿ ಬೇಳೆ ಸಾರನ್ನು ಅದು ನಾವು ಕಟ್ಟೆ ತೆಗ್ದಿರ್ತೀವಲ್ಲ ಅದರಿಂದ ನಾನು ಒಬ್ಬಟ್ಟು ಸಾರನ್ನು ಮಾಡಿದ್ದೀನಿ. ಸೊ ಈ ಒಂದು ರೆಸಿಪಿ ಕೂಡ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ಮಿಸ್ ಮಾಡ್ದಿರೋ ನೆಕ್ಸ್ಟ್ ವಿಡಿಯೋನ ಕೂಡ ನೋಡಿ. ತುಂಬಾ ಟೇಸ್ಟಿಯಾಗಿ 2 ದಿನ ಆದ್ರೂ ಬೇಯಿಸಿ ಇಟ್ಕೊಂಡು ತಿನ್ನುವಷ್ಟು ರುಚಿಯಾಗಿರುವಂಥ ಒಬ್ಬಟ್ಟು ಸಾರು ಹೇಗೆ ಮಾಡ್ಬೋದು ಅನ್ನೋದನ್ನು ಈಸಿಯಾಗಿ ನೆಕ್ಸ್ಟ್ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದನ್ನು ಕೂಡ ಮಿಸ್ ಮಾಡ್ದಿರ ನೋಡಿ. ಬರೀ ಬೇಳೆ ಕಟ್ಟೆಲ್ಲಿ ಮಾತ್ರ ರೆಡಿ ಮಾಡಿರುವಂಥ ಸಾರು ಒಬ್ಬಟ್ಟು ಸಾರು ಎಲ್ಲರೂ ಇಷ್ಟಪಟ್ಟು ತಿನ್ನೋ ಥರ ಇರುತ್ತೆ. ಸೊ ಈಗ ನೀರನ್ನು ಸಪ್ರೇಟ್ ಮಾಡಿ ಬೇಳೆ ಸಪ್ರೇಟ್ ಮಾಡಿದ್ದಾದಮೇಲೆ ಅದೇ ಪಾತ್ರೆಯಲ್ಲಿ ತೊಗರಿ ಬೇಳೆ ಬೇಯಿಸಿದ್ದಾದಮೇಲೆ ನೋಡಿ ಈ ಥರ ಬೇಯಿಸ್ಕೋಬೇಕು ಬೇಳೆ. ಈಗ ಅದೇ ಪಾತ್ರೆಗೇ ನಾನಿಲ್ಲಿ ಬೆಲ್ಲನ ಹಾಕ್ತಾಯಿದ್ದೀನಿ. 1 ಪಾವ್ ಆಗುವಷ್ಟು ತೊಗರಿ ಬೇಳೆಗೆ 1 ಪಾವ್ ಆಗುವಷ್ಟು ಬೆಲ್ಲನ ಪುಡಿ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೊ ಅದೇ ಪಾತ್ರೆಗೆ ಹಾಕಿ ತೊಗರಿಬೇಳೆ ಜೊತೆಗೆ ಬೆಲ್ಲನ ಕೂಡ ಬಿಸಿ ಇದ್ದಾಗೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಪಾಕ ಏನನ್ನು ತೊಗೊಳ್ತಾ ಇಲ್ಲ, ಹಾಗೇ ಬೆಲ್ಲ ಸ್ವಲ್ಪ ಕರಗೋ ಥರ ಇದಕ್ಕೆ ಚೆನ್ನಾಗಿ ನೀರನ್ನು ಬಗ್ಸಿಬಿಟ್ಟಿದ್ದೀವಿ ನೋಡಿ. ಇವಾಗ ಬೆಲ್ಲ ಅದೇ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಬಿಸಿ ಇದ್ದಾಗೇ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ತಟ್ಟೆಗೆ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಇಲ್ಲಿ ಬೇಳೆ ತಣ್ಣಗಾಗೋಷ್ಟೇ ನಾವು ಒಬ್ಬಟ್ಟು ಸಾರಿಗೆ ರೆಡಿ ಮಾಡ್ಕೋಬೋದು. ಇಲ್ಲಿ ಬೇಳೆ ಸ್ವಲ್ಪ ಚೆನ್ನಾಗಿ ತಣ್ಣಗಾದ್ಮೇಲೆ ನಾವು ಹೂರಣನ ರುಬ್ಬಿಟ್ಕೋಬೇಕಾಗುತ್ತೆ. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ. ಕೆಲವರು ಇದನ್ನು ಕೊಬ್ಬರಿ ತುರಿ ಕೂಡ ಸೇರಿಸ್ಕೊಳ್ತಾರೆ. ನಾನು ಈ ಸಲ ಕೊಬ್ಬರಿ ತುರಿನ ಸೇರಿಸ್ದಿರ ಹಾಗೆ ಒಬ್ಬಟ್ಟನ್ನು ಮಾಡ್ತಾಯಿದ್ದೀನಿ. ನಿಮಗೆ ಬೇಕಿದ್ದರೆ ಇದ್ರ ಜೊತೆಗೆ ಕೊಬ್ಬರಿ ತುರಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ರುಬ್ಬಿಟ್ಕೋಬೋದು. ನೋಡಿ ಇಲ್ಲಿ ಹೂರಣ ರೆಡಿಯಾಗಿದೆ. ಬೇಳೆ ತರಿಯಾಗಿ ಇಲ್ದಿರ ನಾವು ರುಬ್ಬಿಟ್ಕೋಬೇಕು. ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಹೂರಣ. ಸ್ವಲ್ಪನೂ ಬೇಳೆ ತರಿಯಾಗಿ ಇಲ್ದಿರ ನೈಸಾಗಿ ಬಂದರೆ ಒಬ್ಬಟ್ಟು ಕೂಡ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬೇಳೆ ತರಿಯಾಗಿ ಗಟ್ಟಿಯಾಗಿ ಏನಾದರೂ ಇದ್ದರೆ ಒಬ್ಬಟ್ಟು ತುಂಬ ಬೇಗ ಹರಿದೋಗೋವಂಥ ಚಾನ್ಸಸ್ ಇರುತ್ತೆ. ನಮ್ಮ ಮನೆಯಲ್ಲಿ ಹೂರಣ ಮಾಡಬೇಕಾದ್ರೆ ಮಕ್ಕಳಂತೂ ಬಂದು ಹೂರಣನೇ ಹಾಗೆ ತೊಗೊಂಡು ತಿಂತಾರೆ. ಸೊ ಅಷ್ಟು ಟೇಸ್ಟಿಯಾಗಿರುತ್ತೆ. ಬೇಳೆ ಹಿಟ್ಟು ಹಾಗೆ ಬೆಲ್ಲ ಕರೆಕ್ಟ್ ಮೆಷರ್ಮೆಂಟಲ್ಲಿ ನಾವು ತೊಗೊಂಡು ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ನೋಡಿ ಇಲ್ಲಿ ಹಿಟ್ಟು ಕೂಡ ಚೆನ್ನಾಗಿ 1 ಅವರ್ 1.5 ಅವರ್ ನೆನೆಯೋಕ್ಕೆ ಬಿಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ನೆಂದಿರಬೇಕು, ಈ ಥರ ಬರಬೇಕು. ಈಗ ಒಂದು ಎಣ್ಣೆ ಕವರ್ ಮೇಲೆ ಅಥವಾ ಪ್ಲಾಸ್ಟಿಕ್ ಕವರ್ ಮೇಲೆ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು
ಒಬ್ಬಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಯುತ್ತೆ. ಈಗ ಇದರಲ್ಲಿ ಹೂರಣನ ಇಟ್ಟು ಚೆನ್ನಾಗಿ ಈ ಥರ ಹಿಟ್ಟನ್ನು ಫಿಲ್ ಮಾಡ್ಕೊಳ್ಳೋಣ. ಸ್ವಲ್ಪ ಹಿಟ್ಟು ಎಕ್ಸ್ಟ್ರಾ ಅನಿಸಿದ್ರೆ ಅದನ್ನು ತೆಗೆದುಬಿಟ್ಟು ಈ ಥರ ಫಿಲ್ ಮಾಡಬೇಕು. ಸೊ ಫಿಲ್ ಮಾಡಿರೋವಂಥ ಪೋರ್ಷನ್ಸ್ ಮೇಲೆ ಬರಬೇಕು. ಹಾಗೆ ನಾವು ಫಿಲ್ ಮಾಡಿರೋವಂಥದ್ದು ಉಲ್ಟಾ ಇಟ್ಟು ನಾವು ಒಬ್ಬಟ್ಟನ್ನು ತಟ್ಟಿದ್ರೆ ಒಬ್ಬಟ್ಟು ಹರಿದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಫಿಲ್ ಮಾಡಿರೋದನ್ನು ನಾವು ಇದೇ ಥರ ಮೇಲೇ ಇಟ್ಟು ಹಾಗೇ ನಾವು ಒಬ್ಬಟ್ಟನ್ನು ತಟ್ಟಿದ್ರೆ ಸ್ವಲ್ಪನೂ ಒಬ್ಬಟ್ಟು ಹರಿಯೋದಿಲ್ಲ, ಹಾಗೆ ಪುಡಿ ಪುಡಿ ಆಗೋದಿಲ್ಲ. ಎಣ್ಣೆ ಕವರ್ ಮೇಲೆ ಅಥವಾ ಪ್ಲಾಸ್ಟಿಕ್ ಕವರ್ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಈ ಥರ ತೆಳುವಾಗಿ ಒಬ್ಬಟ್ಟನ್ನು ತಟ್ಟಿ ನಾವು ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ಈಗ ಚೆನ್ನಾಗಿ ಕಾದಿರೋವಂಥ ಹೆಂಚಿನ ಮೇಲೆ ನಾವು ಒಬ್ಬಟ್ಟನ್ನು ಹಾಕ್ಕೊಳ್ಳೋಣ. ನೋಡಿ ಇಲ್ಲಿ ಎಷ್ಟು ತೆಳುವಾಗಿ ಬಂದಿದೆ. ಕೈಯಲ್ಲಿ ತೊಗೊಂಡು ಹಾಗೆ ಹಾಕಿದ್ರೂ ಸ್ವಲ್ಪನೂ ಹರಿಯೋದಿಲ್ಲ. ಸ್ವಲ್ಪ ಡ್ರೈ ಆದಮೇಲೆ ನಾವು ಒಬ್ಬಟ್ಟನ್ನು ಇನ್ನೊಂದು ಸೈಡ್ಗೆ ತಿರ್ಗಿಸಿ ಹಾಕ್ಕೋಬೇಕು. ಇದಕ್ಕೆ ಎಣ್ಣೆನ ಹಾಕಿ ಚೆನ್ನಾಗಿ ಒಬ್ಬಟ್ಟನ್ನು ಸುಟ್ಟಿಟ್ಕೊಳ್ಳೋಣ. ಚಪಾತಿ ರೊಟ್ಟಿನ ನಾವು 2-3 ಸಲ ಟರ್ನ್ ಮಾಡಿ ಸುಡೋ ಥರ ನಾವು ಒಬ್ಬಟ್ಟನ್ನು ಆ ಥರ ಟರ್ನ್ ಮಾಡ್ತಾ ಇರಬಾರ್ದು. ತುಂಬ ಜಾಸ್ತಿ ಒಬ್ಬಟ್ಟನ್ನು ನಾವು ತಿರುಗಿಸ್ತಾ ಇದ್ದರೆ ತುಂಬ ರಫ್ ಆಗಿ ಬರುತ್ತೆ. ಹಾಗಾಗಿ ಒಂದು ಸಲ ನಾವು ಟರ್ನ್ ಮಾಡಿಬಿಟ್ಟು ಒಬ್ಬಟ್ಟನ್ನು ತಿರುಗಿಸಿ ಹಾಕಿದ್ರೆ ತುಂಬಾ ಸಾಫ್ಟಾಗಿ ಟೇಸ್ಟಿಯಾಗಿ ಒಳ್ಳೆ ಒಂದು ಹದವಾಗಿ ಇರುವಂಥ ಒಬ್ಬಟ್ಟು ರೆಡಿಯಾಗಿದೆ. ಸೊ ಬೇಳೆ ಒಬ್ಬಟ್ಟು ಅಂತ ಹೇಳಿದ್ರೇ ಮಕ್ಕಳಿಗೆ ಇಷ್ಟ. ಹಾಗೆ ಯುಗಾದಿ ಹಬ್ಬಕ್ಕೆ ಮೊನ್ನೆ ಮಾಡಿದಾಗ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂದರು. ಬಿಸಿ ಬಿಸಿ ಒಬ್ಬಟ್ಟಿಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿ ಇರುತ್ತೆ. ನೋಡಿದ್ರಲ್ಲ, ಈಸಿಯಾಗಿ ತೆಳುವಾಗಿ ಮೃದುವಾಗಿರುವಂಥ ಒಬ್ಬಟ್ಟು ರೆಡಿಯಾಗಿದೆ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಒಬ್ಬಟ್ಟು ಸಾರು ರೆಸಿಪಿ ಜೊತೆಗೆ ಸಿಗ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮೈ ಚಾನಲ್, ಸಬ್ಸ್ಕ್ರೈಬ್ ಮೈ ಚಾನಲ್. ಬಾಯ್.